ವೆಲ್ಕಮ್ ಟು ವಿಭೂತಿ ಫಾಲ್ಸ್. ವಿಭೂತಿ ಜಲಪಾತದ ದಂತಕಥೆಯು ಯಾಣ ಬಂಡೆಯ ದಂತಕಥೆಯೊಂದಿಗೆ ಸಂಬಂಧ ಹೊಂದಿದೆ. ಯಾಣದಿಂದ ಬರುವ ನೀರನ್ನು ವಿಭೂತಿ ಅಥವಾ ಪವಿತ್ರ ಬೂದಿ ಎಂದು ನಂಬಲಾಗಿದೆ. ಅದು ಈ ದೀರ್ಘಕಾಲಿಕ ಜಲಪಾತವನ್ನು ನೀಡುತ್ತದೆ. ಇಲ್ಲಿನ ಸ್ಥಳ ಪುರಾಣಗಳ ಪ್ರಕಾರ ಭಸ್ಮಾಸುರನನ್ನ ಸುಟ್ಟು ಚಿತಾಭಸ್ಮವನ್ನು ತೊಳೆದಾಗ ಜಲಪಾತವು ರೂಪುಗೊಂಡಿತು. ಅದೇ ಹೆಸರಿನ ಹಳ್ಳಿಯ ಸಾಮೀಪ್ಯದಿಂದಾಗಿ ಇದನ್ನು ಮಾಬ್ಗಿ ಜಲಪಾತ ಎಂದು ಕರೆಯುತ್ತಾರೆ. ಈ ಸ್ಥಳವು ಜಿಗಣಿಗಳಿಗೆ ಹೆಸರುವಾಸಿಯಾಗಿದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡ್ವೆಂಚರ್ ಟೂರಿಸ್ಟ್. AAY ಪೇಜ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ರಕ್ತವನ್ನು ಹೀರುವ ಹುಳಗಳು ನಮ್ಮ ರಕ್ತವನ್ನು ಹೀರದಂತೆ ಎಚ್ಚರ ವಹಿಸಿಕೊಳ್ಳಬೇಕು. ವಿಭೂತಿ ಜಲಪಾತವು ಶಿರಸಿಯಿಂದ 44 ಕಿಲೋಮೀಟರ್ ದೂರದಲ್ಲಿದೆ. ಜಲಪಾತದ ಸುತ್ತಲಿನ ಪರಿಸರ ನಿಗೂಢವಾಗಿದೆ. ಯಾವುದೇ ಕಲ್ಲಿನ ಮೇಲೂ ಬಿಳಿ ಬಣ್ಣದ ಪೇಪರ್ ಹಚ್ಚಿದಂತೆ ಕಾಣುವ ಪದರ ಇಲ್ಲಿದೆ. ಇದು ಭಸ್ಮವೇ ಅಥವಾ ಬೇರೆ ಖನಿಜವೇ ಎಂಬ ಪ್ರಶ್ನೆ ಇಂದಿಗೂ ಹಲವರನ್ನು ಕಾಡುತ್ತಿದೆ. ವಿಜ್ಞಾನಿಗಳು ಈ ಬಗ್ಗೆ ಅಧ್ಯಯನ ನಡೆಸಿದ್ದರೂ ಪುರಾಣ ಕಥೆಗಳೊಂದಿಗೆ ಈ ಜಲಪಾತವನ್ನು ಸಂಪರ್ಕಿಸುವ ರಹಸ್ಯವನ್ನು ಇನ್ನೂ ಸಂಪೂರ್ಣವಾಗಿ ಬಯಲು ಮಾಡಲು ಸಾಧ್ಯವಾಗಿಲ್ಲ. ವಿಭೂತಿ ಫಾಲ್ಸ್ ಕೇವಲ ನೋಡಲು ಸುಂದರವಾಗಿಲ್ಲ, ಬದಲಾಗಿ ಅದು ಸಾವಿರಾರು ವರ್ಷಗಳ ಹಿಂದಿನ ಒಂದು ನಿಗೂಢ ಘಟನೆಯನ್ನು ಮೌನವಾಗಿ ನೆನಪಿಸುತ್ತದೆ. ನಡೀರಿ, ಮುಂದೆ ಹೋಗೋಣ. ಪ್ರಕೃತಿ ಮತ್ತು ಪುರಾಣದ ನಡುವಿನ ಸಂಬಂಧವನ್ನು ಅನ್ವೇಷಿಸಲು ಇದು ಒಂದು ಆಕರ್ಷಕ ತಾಣವಾಗಿದೆ. ಈ ಜಲಪಾತವು ದಟ್ಟ ಕಾಡಿನ ಮಧ್ಯೆ ಅಡಗಿರುವುದರಿಂದ ಇಲ್ಲಿಗೆ ತಲುಪುವುದು ಸುಲಭವಲ್ಲ. ಫ್ರೆಂಡ್ಸ್, ಹೇಗಿದೆ ನೋಡಿ ಈ ದಾರಿ. ಕ್ರಿಟಿಕಲ್ ಆಗಿ ಕಿರಿದಾದ ದಾರಿಗಳು ಮತ್ತು ಕಾಲುದಾರಿಗಳ ಮೂಲಕ ಸಾಗಿದಾಗ ಮಾತ್ರ ಈ ಜಲಪಾತದ ದರ್ಶನವಾಗುತ್ತದೆ. ಮರಗಳ ತೂಗಾಡುವ ಕೊಂಬೆಗಳು ಮತ್ತು ಪಕ್ಷಿಗಳ ಇಂಪಾದ ಇಂಚರಗಳ ನಡುವೆ ನಡೆಯುವ ಈ ಪಯಣವು ಒಂದು ರೀತಿಯ ಆಧ್ಯಾತ್ಮಿಕ ಅನುಭವ ನೀಡುತ್ತದೆ. ಆದರೆ ಜಲಪಾತದ ಬಳಿ ತಲುಪಿದಾಗ ಅಲ್ಲಿನ ಮೌನ ಮತ್ತು ನೀರಿಗಿರುವ ಬಿಳಿ ಬಣ್ಣದ ಕಣಗಳು ನಮ್ಮನ್ನು ಬೇರೊಂದು ಲೋಕಕ್ಕೆ ಕೊಂಡೊಯ್ಯುತ್ತದೆ. ಇಲ್ಲಿನ ನೀರು ಶುಭ್ರ ಮತ್ತು ತಂಪಾಗಿದ್ದು ಭಕ್ತರು ಈ ನೀರನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ. ಫ್ರೆಂಡ್ಸ್, ಬಹಳ ಸುಸ್ತಾಗಿದೆ, ಮುಂದೆ ಹೋಗೋಣ ನಡೀರಿ. ವಿಭೂತಿ ಫಾಲ್ಸ್ ಭಸ್ಮಾಸುರನ ಭಸ್ಮದಿಂದ ರೂಪುಗೊಂಡಿದೆ ಈ ನಿಗೂಢ ಜಲಪಾತ. ಇಲ್ಲಿಯ ಕತೆ ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಫೈನಲಿ ಫಾಲ್ಸ್ ಬಂದು ರೀಚ್ ಆದಿವಿ. ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣ ಕಾಡುಗಳ ಆಳದಲ್ಲಿ ಉತ್ತರ ಕನ್ನಡದ ಗುಡ್ಡಗಾಡು ಪ್ರದೇಶದಲ್ಲಿ ಒಂದು ವಿಸ್ಮಯಕಾರಿ ಜಲಪಾತ ಮೌನವಾಗಿ ಹರಿಯುತ್ತಿದೆ. ಈ ಜಲಪಾತದ ನೀರು ತನ್ನೊಳಗೆ ಭಸ್ಮವನ್ನು ಹೊತ್ತಿದೆ ಎಂದು ನಂಬಲಾಗಿದೆ. ಇದು ಆಧುನಿಕ ವಿಜ್ಞಾನಕ್ಕೂ ನಿಲುಕದ ಪ್ರಕೃತಿಯ ಒಗಟು. ಬನ್ನಿ, ಇಲ್ಲಿನ ವಿಸ್ಮಯ ಏನು ಎಂಬುದನ್ನು ತಿಳಿಯೋಣ. ವಿಭೂತಿ ಫಾಲ್ಸ್ನ ಪ್ರಮುಖ ಆಕರ್ಷಣೆ ಎಂದರೆ ಇದರ ಸ್ವಚ್ಛ ಮತ್ತು ತಿಳಿ ನೀರು. ಇಲ್ಲಿನ ನೀರು ಸುತ್ತಲಿನ ಪ್ರದೇಶದ ಸುಣ್ಣದ ಕಲ್ಲಿನಿಂದ ಹರಿದು ಬರುತ್ತದೆ. ಈ ಕಾರಣದಿಂದಲೇ ಇದು ಬಿಳಿ ಕಣಗಳನ್ನು ಒಳಗೊಂಡಂತೆ ಕಾಣುತ್ತದೆ. ಈ ಜಲಪಾತಕ್ಕೆ ಸಮೀಪದಲ್ಲಿ ಇನ್ನೊಂದು ಚಿಕ್ಕ ಜಲಪಾತವಿದೆ. ಅದು ಕೂಡ ದಟ್ಟ ಕಾಡಿನ ಮಧ್ಯೆ ಅಡಗಿದೆ. ವಿಭೂತಿ ಫಾಲ್ಸ್ನ ಸ್ಥಳವು ಹಾದಿ ತಪ್ಪಿಸುವಂತಹದ್ದಾಗಿರುವುದರಿಂದ ಟ್ರಕ್ಕಿಂಗ್ಗೆ ಹೋಗುವವರು ಸ್ಥಳೀಯ ಮಾರ್ಗದರ್ಶಕರ ಸಹಾಯ ಪಡೆಯುವುದು ಉತ್ತಮ. ಇಲ್ಲಿನ ದಟ್ಟ ಅರಣ್ಯ ಮತ್ತು ಅರಣ್ಯದ ಮಧ್ಯೆ ಹರಿಯುವ ಜಲಪಾತವು ಪ್ರಕೃತಿ ಪ್ರಿಯರಿಗೆ ಹಾಗೂ ಸಾಹಸಮಯ ಪಾದಯಾತ್ರೆ ಇಷ್ಟಪಡುವವರಿಗೆ ಸೂಕ್ತ ತಾಣವಾಗಿದೆ. ಈ ಪ್ರದೇಶದ ವಿಸ್ಮಯಕಾರಿ ಕಥೆಗಳು ಹಾಗೂ ಅಳಿದುಳಿದ ಪಳೆಯುಳಿಕೆಗಳು ಇದಕ್ಕೆ ಒಂದು ನಿಗೂಢ ನೋಟವನ್ನು ನೀಡಿವೆ. ಹೇಗಿದೆ ಈ ವಿಭೂತಿ ಫಾಲ್ಸ್? ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.